ಮಳೆ ನಿಂತರೂ ಮರದ ಹನಿ ನಿಲ್ಲುವುದಿಲ್ಲ ಎಂಬ ಮಾತಿನಂತೆ ಉಪಚುನಾವಣೆಯ ಮತದಾನ ಪ್ರಕ್ರಿಯೆ ಮುಗಿದಿದ್ದರೂ ಚುನಾವಣೆಯ ಪರಿಣಾಮಗಳು ದಿನದಿಂದ ದಿನಕ್ಕೆ ಹೆಚ್ಚಾಗ್ತಿವೆ. ಅತ್ತ ಬಾಗಲಕೋಟೆ ಸ್ತಬ್ಧವಾಗಿದ್ರೆ, ಇತ್ತ ದಾವಣಗೆರೆ ದಕ್ಷಿಣ ವಿಧಾನಸಭಾ ಕ್ಷೇತ್ರದ ರಾಜಕಾರಣ, ಅದರಲ್ಲೂ ಮುಸ್ಲಿಂ ಸಮುದಾಯ ಕೇಂದ್ರಿತವಾಗಿ ಕೊತ ಎನ್ನುತ್ತಲೇ ಇದೆ. ಫಲಿತಾಂಶಕ್ಕೆ ಇನ್ನೂ ಸುಮಾರು 20 ದಿನಗಳು ಬಾಕಿ ಇದ್ರೂ ಅದರ ಪರಿಣಾಮಗಳನ್ನ ಈಗಾಗಲೇ ಊಹಿಸಿದವರಂತೆ ಅಥವಾ ಖಚಿತಪಡಿಸಿಕೊಂಡವರಂತೆ ಒಂದು ಬಣದ ಕೆಲವು ಮುಸ್ಲಿಂ ನಾಯಕರು ಇನ್ನೊಂದು ಬಣದ ನಿಷ್ಠೆಯನ್ನ ಪ್ರಶ್ನಿಸಿದ್ದೇ ಉರಿವ ಬೆಂಕಿಗೆ ತುಪ್ಪ ಸುರಿದಂತಾಗಿದೆ. ಈ ಇಬ್ಬಣಗಳ ತಿಕ್ಕಾಟದ ಅಂತಿಮ ಉದ್ದೇಶ ನಾಯಕತ್ವದ ಪೈಪೋಟಿ ಎಂದು ವ್ಯಾಖ್ಯಾನಿಸಲಾಗಿದ್ರೂ ಅಲ್ಲಿ ವಿಭಜನೆಗೊಂಡಿರುವ ನಾಯಕರ ಗುಂಪುಗಳು ಇದನ್ನ ಸ್ಪಷ್ಟಪಡಿಸುತ್ತಿವೆ. ಶಾಸಕರಾದ ಸಲೀಂ ಅಹಮದ್, ರಿಜ್ವಾನ್ ಅರ್ಷದ್, ಯಾಸಿರ್ ಪಠಾಣ್ ಮತ್ತಿತರರು ಸುದ್ದಿಗೋಷ್ಠಿ ನಡೆಸಿ ಪರೋಕ್ಷವಾಗಿ ಸಚಿವ ಜಮೀರ್ ಅಹಮದ್ ಖಾನ್, ವಿಧಾನ ಪರಿಷತ್ ಸದಸ್ಯ ಅಬ್ದುಲ್ ಜಬ್ಬಾರ್ ಮುಂತಾದವರ ಮೇಲೆ ದಾಳಿ ಮಾಡಿದಾಗಲೇ ಒಳಗಿನ ಅಸಮಾಧಾನಗಳು ಸ್ಫೋಟಗೊಂಡವು. ಎಲ್ಲಾ ಸಮುದಾಯಗಳ ಒಳಗೂ ಅಧಿಕಾರ ಮತ್ತು ನಾಯಕತ್ವಕ್ಕಾಗಿ ಪೈಪೋಟಿ, ಭಿನ್ನಾಭಿಪ್ರಾಯ ಮತ್ತು ಜಿದ್ದುಗಳು ಎದ್ದದ್ದೇ. ಆದರೆ ಅದು ಇಷ್ಟೊಂದು ಬಹಿರಂಗವಾಗಿ, ಅದರಲ್ಲೂ ಮುಸ್ಲಿಂ ಸಮುದಾಯ ಕೇಂದ್ರಿತವಾಗಿ ಇತ್ತೀಚೆಗೆ ಇಂಥದ್ದೊಂದು ಆಸ್ಫೋಟ ನಡೆದಿದ್ದು ಅಪರೂಪವೇ. ಹಾಗಾದ್ರೆ ಇದಕ್ಕೆ ಕಾರಣವೇನು ಅಂತ ಹುಡುಕ್ತಾ ಹೋದ್ರೆ ಕೇವಲ ಒಂದು ಕ್ಷೇತ್ರದ ಚುನಾವಣೆ ವಿಷಯದ ನೆಪವಾಗಿ ಹೊರಹೊಮ್ಮಿರುವ ಈ ಸಂಘರ್ಷಕ್ಕೆ ಹಿನ್ನೆಲೆ ಇದ್ದೇ ಇದೆ. ಮುಸ್ಲಿಂ ಸಮುದಾಯದವರೇ ಹೆಚ್ಚಿನ ಸಂಖ್ಯೆಯಲ್ಲಿರುವ ದಾವಣಗೆರೆ ದಕ್ಷಿಣ ಮತಕ್ಷೇತ್ರದಲ್ಲಿ ಮುಸ್ಲಿಮರಿಗೆ ಟಿಕೆಟ್ ಸಿಗಬೇಕೆಂಬ ಕೂಗು ಸಹಜವಾಗಿಯೇ ಇತ್ತು. ಒಂದು ಹಂತದಲ್ಲಿ ನಾಯಕರೆಲ್ಲರೂ ಇದಕ್ಕೆ ಸಮ್ಮತಿ ಸೂಚಿಸಿದ್ರು. ಆದರೆ ಯಾರಿಗೆ ಕೊಡಬೇಕೆಂಬ ಜಿದ್ದಿನಲ್ಲಿ ಅದು ಭಿನ್ನಾಭಿಪ್ರಾಯದವರೆಗೆ ಹೋಯಿತು. ಅದರ ಪರಿಣಾಮವಾಗಿ ಕಾಂಗ್ರೆಸ್ ಟಿಕೆಟ್ ಶಾಮನೂರು ಅವರ ಮೊಮ್ಮಗ ಹಾಲಿ ಸಚಿವ ಎಸ್ ಮಲ್ಲಿಕಾರ್ಜುನ್ ಮತ್ತು ಸಂಸದೆ ಪ್ರಭಾ ಮಲ್ಲಿಕಾರ್ಜುನ್ ಅವರ ಪುತ್ರ ಸಮರ್ಥ್ ಅವರ ಪಾಲಾಯಿತು. ಈ ಹಿನ್ನೆಲೆಯಲ್ಲಿ ಮುಸ್ಲಿಂ ಸಮುದಾಯದ ಒಂದು ಗುಂಪು ಚುನಾವಣೆಯಲ್ಲಿ ನಿಷ್ಕ್ರಿಯವಾಯಿತು ಎಂದು ಪರಿಷತ್ ಸದಸ್ಯ ಸಲೀಂ ಅಹಮದ್ ಅವರ ಗುಂಪು ಪತ್ರಿಕಾಗೋಷ್ಠಿಯಲ್ಲಿ ಆಪಾದಿಸಿತು. ಈ ಆಪಾದನೆಯ ಗುರಿ ಪರೋಕ್ಷವಾಗಿ ಸಚಿವ ಜಮೀರ್ ಅಹಮದ್ ಖಾನ್, ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರ ರಾಜಕೀಯ ಕಾರ್ಯದರ್ಶಿ ನಸೀರ್ ಅಹಮದ್ ಮತ್ತು ಒಂದು ಹಂತದಲ್ಲಿ ದಾವಣಗೆರೆ ದಕ್ಷಿಣ ವಿಧಾನಸಭಾ ಕ್ಷೇತ್ರದ ಟಿಕೆಟ್ ಆಕಾಂಕ್ಷಿ ಮತ್ತು ರಾಜ್ಯ ಅಲ್ಪಸಂಖ್ಯಾತ ಘಟಕದ ಅಧ್ಯಕ್ಷ ಹಾಗೂ ವಿಧಾನ ಪರಿಷತ್ ಸದಸ್ಯರಾಗಿರುವ ಅಬ್ದುಲ್ ಜಬ್ಬಾರ್ ಅವರೆಡೆಗಿತ್ತು. ಈ ಎಲ್ಲ ಬೆಳವಣಿಗೆಗಳ ಪರಿಣಾಮವಾಗಿ ರಾಜ್ಯ ಅಲ್ಪಸಂಖ್ಯಾತ ಘಟಕದ ಅಧ್ಯಕ್ಷ ಸ್ಥಾನಕ್ಕೆ ಅಬ್ದುಲ್ ಜಬ್ಬಾರ್ ರಾಜೀನಾಮೆ ನೀಡಿದ್ದಾರೆ. ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರ ರಾಜಕೀಯ ಕಾರ್ಯದರ್ಶಿ ನಸೀರ್ ಅಹಮದ್ ಅವರನ್ನ ಅವರ ಸ್ಥಾನದಿಂದ ವಜಾ ಮಾಡಲಾಗಿದೆ. ಜಮೀರ್ ಅಹಮದ್ ಖಾನ್ ಅವರ ಸಚಿವ ಸ್ಥಾನಮಾನದ ಭವಿಷ್ಯದ ಕುರಿತು ಉಪಚುನಾವಣೆಯ ಫಲಿತಾಂಶ ಅಥವಾ ಮುಂದಿನ ಸಚಿವ ಸಂಪುಟ ವಿಸ್ತರಣೆಯವರೆಗೆ ಕಾಯಬೇಕಾಗಬಹುದೇನೋ. ಇಂಥ ಇನ್ನಷ್ಟು ಸುದ್ದಿಗಳಿಗಾಗಿ ನಮ್ಮ ನ್ಯೂಸ್ ಆಫ್ ಕರ್ನಾಟಕ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ.